ನಮಗೆ ನ್ಯಾಯ ಬೇಕಾಗಿತ್ತು, ಆಕಿನ ಆತ್ಮಶಾಂತಿ ಬೇಕಾಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕ್ಷಮೆ ಕೇಳುವಂಗೆ ತಾವೆಲ್ಲ ಏನು ಮಾಡಿದ್ವಿ, ಇದು ಕೂಡ ಈಗ ಭಾಳಷ್ಟು ಕಾಣುತ್ತೆ. ಇನ್ನೂ ಕೂಡ ಅದನ್ನು ಅಲ್ಲೇ ಮುಚ್ಚಾಕ್ಬೇಕನ್ನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರು ತಿಳ್ಕೊಬೇಕು, ಈ ಕೇಸ್ ಲಘು ಇತ್ಯರ್ಥ ಮಾಡಿ ಸಮಸ್ಯೆ ತಮ್ಮ ಮೈ ಮೇಲೆ ಬರಲಾರ್ದಂಗೆ ನೋಡ್ಕೋಬೇಕು. ಮತ್ತು ದೇಶದ ಪ್ರಧಾನಮಂತ್ರಿಗಳ ಕೂಡ ಅವರು ಇದು ಬಗ್ಗೆ ಪ್ರಸ್ತಾವನೆ ಮಾಡ್ಯಾರ. ಅವ್ರಿಗೂ ಕೂಡ ಅವ್ರ ಗಮನಕ್ಕೆ ತೊಗೊಂಡು ಅದನ್ನು ನಾನು ನ್ಯಾಯ ಕೇಳ್ತೀನಿ. ತಾವೇ ತಮ್ಮದೇ ಆದ ಫ್ಯಾಮಿಲಿ, ನಾನು ಕಾಂಗ್ರೆಸ್ ಫ್ಯಾಮಿಲಿದು ಅಂತ ಹೇಳಿದ್ವಿ. ಮತ್ತು ಇವತ್ತು ಕುಟುಂಬದಲ್ಲಿ ಆಗಿದಂಥ ಅನ್ಯಾಯಕ್ಕೆ ನೀವು ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಹೆಂಗೆ? ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯಾಗಿ ಶುಕ್ರವಾರಕ್ಕೆ ಭರ್ತಿ 1 ವರ್ಷ. ಆದರೆ ಆಕೆಯ ಸಾವಿಗೆ ನ್ಯಾಯ ಸಿಗುವುದಿರಲಿ, ಪ್ರಕರಣದ ವಿಚಾರಣೆ ಇನ್ನೂ ಆರಂಭವಾಗದಿರುವುದು ನೇಹಾ ಕುಟುಂಬಸ್ಥರಲ್ಲಿ ಅತೀವ ಬೇಸರ ಮೂಡಿಸಿದೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಸದ್ಯ ಸದ್ದಿಲ್ಲದೆ ಶಾಂತವಾಗಿದೆ. ಆರೋಪಿಯ ಹತಾಶೆಯೇ ಕೊಲೆಗೆ ಕಾರಣ ಎಂದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಪೊಲೀಸರು ಲವ್ ಜಿಹಾದ್ ಕುರಿತ ಯಾವುದೇ ವಿಚಾರಗಳನ್ನು ಅದರಲ್ಲಿ ನಮೂದಿಸಿಲ್ಲ ಎಂಬುದು ನೇಹಾ ಕುಟುಂಬಸ್ಥರ ಆರೋಪ. ಸಿಐಡಿ ಅಧಿಕಾರಿಗಳು ಯಾರದ್ದೋ ಒತ್ತಡಕ್ಕೆ ಮಣಿದು ಸತ್ಯಾಸತ್ಯತೆಯನ್ನ ಮರೆಮಾಚಿದ್ದಾರೆ ಎಂಬ ಆರೋಪ ಕೇಳಿಬರ್ತಿದೆ. ಆರೋಪಿ ಫಯಾಜ್ ವಿರುದ್ಧ ಪರವಾಗಿ ಯಾವ ಒಬ್ಬ ವಕೀಲರು ವಕಾಲತ್ತು ವಹಿಸಲು ಸಿದ್ಧವಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಕೀಲರೊಬ್ಬರು ಆತನ ಪರ ವಕಾಲತ್ತು ವಹಿಸಿದ್ದಾರೆ. ಈತನ್ಮಧ್ಯೆ ಆರೋಪಿ ತನ್ನನ್ನ ಬೆಳಗಾವಿಯ ಇಂಡಲಗ ಕಾರಾಗೃಹಕ್ಕೆ ಸ್ಥಳಾಂತರಿಸುವಂತೆ ಮನವಿ ಸಲ್ಲಿಸಿದ್ದಾನೆ. ನೇಹಾ ಹತ್ಯೆ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಇದುವರೆಗೂ ವಿಶೇಷ ನ್ಯಾಯಾಲಯ ಸ್ಥಾಪನೆಯಾಗಿಲ್ಲ. ಕಳೆದ 1 ವರ್ಷ ಇವತ್ತು ಪುಣ್ಯಾರಾಧನೆ, ಪ್ರಥಮ ಪುಣ್ಯಾರಾಧನೆ. ನೇಹಾ ಹಿರೇಮಠನ ಹತ್ಯೆಯಾಗಿ 1 ವರ್ಷ ಆಯಿತು. 365 ದಿವಸ ಆದರೂ ಕೂಡ ಯಾವುದೋ ಕಡೆ ನ್ಯಾಯ ಸಿಕ್ಕಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರದವರು ನಮಗೆ ನ್ಯಾಯ ಕೊಡಿಸ್ತೇನೆ ಅಂತೇಳಿ ಮನೆಗೆ ಬಂದು ಸಾಂತ್ವನ ಹೇಳಿ 1 ವಾರದಾಗ ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿ, ಸ್ಪೆಷಲ್ PP ಆಗಲಿ, ಮತ್ತು 90 ದಿವಸ ಇಲ್ಲ 120 ದಿವಸ ಗಲ್ಗೇರಿಸ್ತೀವಿ ಅನ್ನೋ ಮಾತು ಹೇಳಿದರು. ಬಟ್ ಯಾವುದೂ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೂ ಕೂಡ ಯಾವುದು ಕೆಲಸ ಆಗಿಲ್ಲ. ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ತಾವು ಈಗಾದರೂ ಕೂಡ ಎಚ್ಚೆತ್ತುಕೊಂಡು ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿ, ಸ್ಪೆಷಲ್ PP ಆಗಲಿ, ಮತ್ತು ಅದನ್ನು 90 ದಿವಸಗಳಲ್ಲಿ ಇತ್ಯರ್ಥ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀನಿ. ಅಕಸ್ಮಾತ್ ಏನಾರ ಅವರು 90 ದಿವಸಗಳಲ್ಲಿ ಮಾಡಲಿಲ್ಲ ಅಂದರೆ ನಾನು ಈ ಕೇಸನ್ನು CBIಗೆ ಹಸ್ತಾಂತರ ಮಾಡ್ತೀನಿ. ಮತ್ತು ಹಿಂದೆಡೆ ನೀವು ಅನ್ನಕ್ಕೆ ಹೋಗಬೇಡಿ, ನಾವು ಕಾಂಗ್ರೆಸ್ ಕಾರ್ಯಕರ್ತ ಆಗಿ, ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನಮ್ಮ ಮೇಲೆ ವಿಶ್ವಾಸ ಇಡಲಾರ್ದೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ ಅಂತ ಅನ್ನಕ್ಕೆ ಹೋಗ್ತೀವಿ. ಯಾಕಂದ್ರೆ ನಮಗೆ ನ್ಯಾಯ ಬೇಕಾಗಿದೆ, ಆಕಿನ ಆತ್ಮಕ್ಕೆ ಶಾಂತಿ ಬೇಕಾಗಿದೆ, ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗಿದೆ. ಎಲ್ಲ ಪ್ರತಿ ದಿವಸ ಕೇಳ್ತಾರೆ, ಮಗಳ ಕೇಸ್ ಏನಾಯಿತು, ಎಲ್ಲಿಗೆ ಬಂತು ಅಂತ. ಬಾರ್ ಅಸೋಸಿಯೇಷನ್ದವ್ರು ಕೂಡ, ವಕೀಲರು ಕೂಡ ಕೇಳ್ತಾರೆ. ಅವರು ಆಶ್ಚರ್ಯ ಆಗ್ಯಾರ, ಯಾಕೆ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಆಗ್ಬೇಕಾಯ್ತಲ್ಲ, ಇಷ್ಟೊತ್ತಿಗೆ ಇತ್ಯರ್ಥ ಆಗ್ಬೇಕಾಯ್ತಲ್ಲ. ಪ್ರತಿಯೊಂದು ಪ್ರಶ್ನೆ ಇದೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ವಿನಂತಿ ಪೂರ್ಣ ಅವ್ರಿಗೆ ಬೇಡ್ಕೊಳ್ಳೋದೇನೆಂದರೆ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಈ ಕೇಸನ್ನು ಸ್ವಲ್ಪ ತಮ್ಮ ಈಗ ಹೆಂಗೆ ನೀವು ಹಿಂದಕ್ಕೆ ಉಪಮುಖ್ಯಮಂತ್ರಿಗಳು ತಾವು ಡೈರೆಕ್ಷನ್ ಮಾಡಿದ್ರಿ ಎಲ್ಲದಕ್ಕೂ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿ, ಸ್ಪೆಷಲ್ PP ಆಗಲಿ, CIDಗಾಗಲಿ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕ್ಷಮೆ ಕೇಳುವಂಗೆ ತಾವೆಲ್ಲ ಏನು ಮಾಡಿದ್ರಿ, ಇದು ಕೂಡ ಈಗ ಭಾಳಷ್ಟು ಕಾಣೋದಕ್ಕೆ ಇನ್ನೂ ಕೂಡ ಅದನ್ನು ಅಲ್ಲೇ ಮುಚ್ಚಾಕ್ಬೇಕನ್ನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಳ್ಳಾರ್ದಂಗೆ ರಾಜ್ಯ ಸರ್ಕಾರ ನಮಗೆ ಆದಷ್ಟು ಮಟ್ಟಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೀವಿ. ಈಗಾಗಲೇ ಅನೇಕ ಬಾರಿ ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಹಿಂದಿನ ಆಯುಕ್ತರು ಏನು ರೇಣುಕಾ ಶಿವಕುಮಾರ್ ಇದ್ದರು, ಅವರು ಯಾವುದೇ ರೀತಿಯಿಂದ ಕೆಲಸ ಮಾಡಿಲ್ಲ. ಅವರು ಈ ಕೇಸ್ ಆದಾಗ ಅವರು ಇಲ್ಲೇ ಇದ್ದರು. ಅವ್ರಿಗೆ ತಂದವರು ಇಲ್ಲಿ ಲೋಕಲ್ ಶಾಸಕರು ಮತ್ತು ಹೋಮ್ ಮಿನಿಸ್ಟರು, ಅವರು ಎಲ್ಲರೂ ಕೂಡ್ಕೊಂಡು ಈ ಕೇಸನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದರು. ಅದರಿಂದ ನನ್ನ ಡೇ 1 ವಾದ ಅಷ್ಟೇ. ಅವಾಗ ಅವರು 2ನೇ ಕೊಲೆ ಆಯಿತು, 3ನೇ ಕೊಲೆ ಆಯಿತು. ನಂತರ ನಾನು ಡಿಮ್ಯಾಂಡ್ ಮಾಡಿದೆ ಅವ್ರನ್ನ ಬದಲಾವಣೆ ಮಾಡಬೇಕಂತ. ಅವಾಗ ಏನು ಶಶಿಕುಮಾರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ತಂದರು. ಅವರಿಂದ ಈಗ ಒಂದು ಸ್ವಲ್ಪ ಎಲ್ಲ ಕೇಸಸ್ಗಳನ್ನು, ಕ್ರೈಮ್ಗಳನ್ನು ಕಡಿಮೆ ಆಗ್ತಾ ಇದ್ದವು. ಅದರಿಂದ ಎಲ್ಲರಿಗೆ, ಜನರಿಗೆ ಪೊಲೀಸರ ಭಯ ಹುಟ್ಟುತ್ತಾ ಇದೆ. ಅದರಿಂದ ಮೊನ್ನೆ ಕೂಡ ಒಂದು 8 ದಿವಸ ಹಿಂದುಗಡೆ ಒಂದು ಅಪ್ರಾಪ್ತ ಬಾಲಕಿ 5 ವರ್ಷದ ಕೂಸು, ಅದಕ್ಕೆ ರೇಪ್ ಆ್ಯಂಡ್ ಮರ್ಡರ್ ಮಾಡಿದೆ.
ಅಂಥ ಒಂದು ಪ್ರಕರಣದಲ್ಲಿ ಕೂಡ ಎನ್ ಶೇಷಕುಮಾರ್ ಅವರು ಎನ್ಕೌಂಟರ್ ಮಾಡಿ ಅದನ್ನು ಒಂದು ಸಂದೇಶ ಕೊಟ್ಟರು, ನಾವು ಅದೇವಿ ಕಾನೂನು ಐತಿ ಮತ್ತು ಪೊಲೀಸರು ಇದಾರ ಅನ್ನೋ ಭಯ ಎಲ್ಲರಿಗೂ ಹುಟ್ಟಿಸಿದ್ರು. ಇಲ್ಲಾಂದರೆ ಇಂಥ ಕಾಮಕರಿಗೆ ವಿಕೃತ ಮನಸ್ಸಿದ್ದವ್ರಿಗೆ ಯಾರ ಕಡೆವನ್ನು ಹಾಕಬೇಕು. ಅದರಿಂದ ಎನ್ ಶೇಷಕುಮಾರ್ ಅವರಿಗೆ ಇಡೀ ರಾಜ್ಯನೇ ಬೆನ್ನು ತಟ್ಟಬೇಕು ಅಂತ ಕೆಲಸ ಮಾಡಿದ್ದಾರೆ. ನಾವು ಕೂಡ ನ್ಯಾಯ ತಂದೆ ತಾಯಿಯಾಗಿ ನಮ್ಮ ಕುಟುಂಬ ವತಿಯಿಂದ ಕೂಡ ಅವರಿಗೆ ಶಬಾಷ್, ನಾವು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದಕ್ಕೆ ರಾಜ್ಯ ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇಲ್ಲ ಇಲ್ಲಿ ಲೋಕಲ್ ರಾಜಕಾರಣಿಗಳು ಅವ್ರ ಮೇಲೆ ಇಲ್ಲಿದ್ದು ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡೋದ್ರಿಂದ ಕೆಲಸ ಮಾಡೋರಿಗೆ ಅಧೈರ್ಯ ಆಕೈತಿ. ಅಧಿಕಾರಿಗಳವರು ಪೊಲೀಸ್ ಇಲಾಖೆ ಅದು ಭಾಳ ಈ 24/7 ಕೆಲಸ ಅದು. ಎಲ್ಲರೂ ಕೂತ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡಂಥ ಕೆಲಸ ಇವ್ರಿಗೆ ಕೈಗೊಂಬೆಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಬಗ್ಲಾರ್ದಕ್ಕೆ ಅವ್ರ ಮೇಲೆ ಇಲ್ಲಿದ್ದು ಸಲ್ಲದ ಆರೋಪ ಮಾಡ್ತಾರೆ. ಅದನ್ನು ಆಗಬಾರ್ದು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಲಕ್ಷ್ಯ ಹರಿಸ್ಬೇಕು, ಅವ್ರ ಮೇಲೆ ನಿಗಾಡಬೇಕು. ಅವ್ರಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರ ಮೇಲೆ ಸಂಪೂರ್ಣ ಆ್ಯಕ್ಷನ್ ತೊಗೋಬೇಕು. ತಾವು KPCC ಅಧ್ಯಕ್ಷರಾಗಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿನಂತಿ ಮಾಡ್ತೀನಿ, ಇಮಿಡಿಯೇಟ್ಲಿ ಹೋಮ್ ಮಿನಿಸ್ಟರ್ ಈ ಕೆಲಸಕ್ಕೆ ಶಬಾಷ್ಗಿರಿ ಕೊಡಬೇಕಾಯ್ತು. ಅವರು ಕೂಡ ಸ್ವಲ್ಪ ಎಲ್ಲೋ ಆಯುಕ್ತರ ಮೇಲೆ ಮನಸ್ಸನ್ನು ತೆಗೆದು ಒಂಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಆ ರೀತಿ ಆಗಬಾರ್ದು. ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆನ್ನು ತಟ್ಟುವಂಥ ಕೆಲಸ ಗೃಹ ಸಚಿವರು ಮಾಡ್ಬೇಕಂತೇಳಿ ನಮ್ಮ ಅದೇ ಮುಖಾಂತರ ಅವ್ರಿಗೆ ಹೇಳೋಕೆ ಇಚ್ಛೆಪಡ್ತೀವಿ. ಈಗ ಭರವಸೆ ಅಂತೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಅವರಾಗಲೇ ಬಂದು ನಾನೇನು ಕೇಳಿದ್ದಿಲ್ಲ, ಅವರು ಸಾರ್ವಜನಿಕರು ಕೇಳಿದ್ರು. ಜಾತ್ಯತೀತ ಪಕ್ಷಾತೀತ ಹೋರಾಟ ಆಗಿದೆ. ಎಲ್ಲರೂ ಕೂಡ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದ ಜೊತೆ ಹೋರಾಟ ಆಗಿದೆ. ಇದರಿಂದ ಅವ್ರು ತಿಳ್ಕೊಬೇಕು, ಈ ಕೇಸ್ ಲಘು ಇತ್ಯರ್ಥ ಮಾಡಿ ಸಮಸ್ಯೆ ತಮ್ಮ ಮೈ ಮೇಲೆ ಬರಲಾರ್ದಂಗೆ ನೋಡ್ಕೋಬೇಕಾಯ್ತು. ಈಗ ಇವರು ಡಿಲೇ ಮಾಡೋದು ನೋಡಿದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಚಿಮ್ಮರಿ ಆಗ್ತಾರೆ. ಆ ರೀತಿ ಪ್ರವೃತ್ತಿ ತಂದವ್ರು ಯಾರು? ಇವರೇ ತಮ್ಮ ಕೈಲೇ ತಾವು ಮಾಡ್ಕೊಳತ್ತಾರೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಗಮನಕ್ಕೆ ಇರೋಂಗಿಲ್ಲ. ಇದು ಗೃಹ ಇಲಾಖೆ ಕೆಲಸ. ಗೃಹ ಇಲಾಖೆದವ್ರು ಮುದ್ದಾಮ್ ಇದನ್ನು ಲೇಟ್ ಮಾಡ್ತಾರೆ. ಇದನ್ನು ಅವ್ರಿಗೆ ಬೇರೆ ಬೇರೆ ಕಾಣದ ಕೈಗಳನ್ನು ಅವ್ರಿಗೆಲ್ಲ ಒತ್ತಡ ಹಾಕಿ ಅದನ್ನು ಸ್ಲೋ ಮಾಡೋದು ಸಾಕು. ಇದರಿಂದ ಕಾಂಗ್ರೆಸ್ ಗೋರ್ಮೆಂಟ್ಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕಳಂಕ. ಅದು ಆಗಬಾರ್ದು. ಯಾಕಂದರೆ ಈಗಾಗಲೇ ಕಲ್ಕತ್ತಾದಲ್ಲೇ CBIದವರು ಕೈಯಾಗಿ ತೊಗೊಂಡ್ರು. ಇಮಿಡಿಯೇಟ್ ಆ್ಯಕ್ಷನ್ ಆಯಿತು, ಫಾಸ್ಟಾಗಿ ಕೊಟ್ಟು ಇಲ್ಲಿ ಕೂಡ ನಾನು ಅದನ್ನೇ ಬೇಡ್ತೀನಿ. ಮತ್ತು ಕೊಟ್ಟಿಲ್ಲ ಅಂದರೆ ನಾನು CBIಗೆ ಮತ್ತು ಕೇಂದ್ರ ಸರ್ಕಾರದ ಬಾಗಿಲ ತಟ್ಟಬೇಕಾಗ್ತೈತಿ. ನಾನು ಕೇಂದ್ರದ ಗೃಹ ಸಚಿವರಿಗೆ ಭೇಟಿ ಹಾಕೀನಿ ಮತ್ತು ದೇಶದ ಪ್ರಧಾನಮಂತ್ರಿಗಳ ಕೂಡ ಅವರು ಇದು ಬಗ್ಗೆ ಪ್ರಸ್ತಾವನೆ ಮಾಡ್ಯಾರ. ಅವ್ರಿಗೂ ಕೂಡ ನಾವು ಗಮನಕ್ಕೆ ತೊಗೊಂಡ್ಬಂದು ಅದನ್ನು ನಾನು ನ್ಯಾಯ ಕೇಳ್ತೀನಿ. ತಾವೇ ತಮ್ಮದೇ ಒಂದು ಫ್ಯಾಮಿಲಿ, ನಾನು ಕಾಂಗ್ರೆಸ್ ಫ್ಯಾಮಿಲಿದು ಅಂತ ಹೇಳಿದ್ರು. ಮತ್ತು ಇವತ್ತು ಕುಟುಂಬದಲ್ಲಿ ಆಗಿದಂಥ ಅನ್ಯಾಯಕ್ಕೆ ನೀವು ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಹೆಂಗೆ? ಅದೇ BJP ಕಾರ್ಯಕರ್ತರ ಮನೆಯಾಗ ಆಗಿತ್ತಂದರೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಅವರೆಲ್ಲರೂ ಕುಡ್ಕೊಂಡು ಹೋರಾಟ ಮಾಡ್ತಿದ್ರು. ಅಂಥ BJP ಕಾರ್ಯಕರ್ತರಿಗೆ ಹೆಂಗೆ ಪಕ್ಷ ಬೆನ್ನು ನಿಲ್ತೈತಿ, ಹಂಗೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ನಮಗೂ ಬೆನ್ನಿಗೆ ನಿಲ್ಲಬೇಕು. ಒಬ್ಬ ಕಾರ್ಪೊರೇಟ್ರ್, ನಾನು ಜನಪ್ರತಿನಿಧಿನ, ಜನರಿಗೆ ಎಲ್ಲರಿಗೆ ಅದೇ ಹೆದರಿಕೆ. ಏನಪ್ಪ ಒಬ್ಬ ಕಾರ್ಪೊರೇಟ್ರಿಗೆ ನ್ಯಾಯ ಸಿಗಲಿಲ್ಲ, ಒಬ್ಬ ಜನಪ್ರತಿನಿಧಿಗೆ ನ್ಯಾಯ ಸಿಗಲಿಲ್ಲ, ಎಲ್ಲ ಇದ್ದು ಕೂಡ ಅವರು ಇಲ್ದಂಗೆ ಕೈ ಕಟ್ಕೊಂಡು ಸುಮ್ಕುಂತಾರೆ. ಅವ್ರದ್ದೇ ಸರ್ಕಾರ, ಇದ್ರೂ ನ್ಯಾಯ ಸಿಕ್ಕಿಲ್ಲ ಅನ್ನೋ ಮಾತು ಎಲ್ಲರೂ ಚರ್ಚೆ ಮಾಡತ್ತಾರೆ. ಅದರಿಂದ ತಮಗೂ ಕೂಡ ಕಳಂಕ. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.